ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿಕ್ಕಮಗಳೂರಿನ ತುಂಗಾ ನದಿಯಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ತಡರಾತ್ರಿ 2 ಗಂಟೆಗೆ ಮರಳು ಅಡ್ಡೆ ಮೇಲೆ ತಹಶೀಲ್ದಾರ್ ದಾಳಿಯನ್ನ ಮಾಡಿದ್ದಾರೆ. ಎಗ್ಗಿಲ್ಲದೆ ನಿರಂತರವಾಗಿ ನಡೀತಾ ಇದೆ ಮರಳು ಮಾಫಿಯಾ. ಚಿಕ್ಕಮಗಳೂರಿನಲ್ಲಿ ತುಂಗಾ ನದಿಯಲ್ಲಿ 6 ಜನರನ್ನ ಬಂಧನ ಮಾಡಲಾಗಿದೆ. 4 ಪಿಕಪ್ ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಶೃಂಗೇರಿ ತಹಶೀಲ್ದಾರ್ ಅನೂಪ್, ಕೊಪ್ಪ ತಹಶೀಲ್ದಾರ್ ಲಿಖಿತಾ ಮೋಹನ್ ದಾಳಿಯನ್ನ ಮಾಡಿದ್ದಾರೆ. ಅಡ್ಡಗದ್ದೆ ಕಲ್ಕಟ್ಟಿಯಲ್ಲಿ ಮರಳು ಅಡ್ಡೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ತಹಶೀಲ್ದಾರ್ ಅನೂಪ್ ಹಾಗೆ ಲಿಖಿತಾ ದಂಪತಿ ರಾತ್ರೋರಾತ್ರಿ ದಾಳಿಯನ್ನ ನಡೆಸಿದ್ದಾರೆ, ಬಿಸಿ ಮುಟ್ಟಿಸಿದ್ದಾರೆ. ಮರಳು ದಂಧೆ ತಡೆಯುವಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಹೊಂದಿದೆ ಅನ್ನುವಂಥ ಆರೋಪ ಇದೆ. ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ತಹಶೀಲ್ದಾರ್ ದಂಪತಿ ದಾಳಿಯನ್ನು ಮಾಡಿ ಅಲ್ಲಿ ಮರಳು ಮಾಫಿಯಾ ನಡೆಸ್ತಾ ಇದ್ದಂತಹ ದಂಧೆಕೋರರಿಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಅನೂಪ್ ಹಾಗೆ ಕೊಪ್ಪ ತಹಶೀಲ್ದಾರ್ ಲಿಖಿತಾ ಮೋಹನ್ ಜಂಟಿಯಾಗಿ ದಾಳಿಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರಿನ ತುಂಗಾ ನದಿಯಲ್ಲಿ ಅಕ್ರಮವಾಗಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇತ್ತು. ತಡರಾತ್ರಿ 2 ಗಂಟೆಗೆ ಈ ದಾಳಿಯನ್ನು ಮಾಡಿದ್ದಾರೆ. 6 ಜನರ ಬಂಧನ ಆಗಿದೆ. 1 ಪಿಕಪ್ ವಾಹನವನ್ನು ಕೂಡ ಸೀಸ್ ಮಾಡಿದ್ದಾರೆ. ಅಂದರೆ ಪೊಲೀಸರು ಇಲ್ಲಿ ವೈಫಲ್ಯವನ್ನು ತೋರಿಸಿದ್ದಾರೆ ಅಂತೇಳಿ. ಇವರೇ ಲಿಖಿತಾ ಮೋಹನ್ ಕೊಪ್ಪ ತಹಶೀಲ್ದಾರ್, ಇನ್ನೊಬ್ಬರು ಶೃಂಗೇರಿ ತಹಶೀಲ್ದಾರ್ ಅನೂಪ್. ಇಬ್ಬರು ಗಂಡ ಹೆಂಡತಿ ತಹಶೀಲ್ದಾರೇ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ದಾಳಿಯನ್ನು ಮಾಡಿರೋದು. ಅಡ್ಡಗದ್ದೆ ಕಲ್ಕಟ್ಟೆಯಲ್ಲಿ ಮರಳು ಅಡ್ಡೆಗಳ ಮೇಲೆ ದಿಢೀರ್ ದಾಳಿಯನ್ನು ಮಾಡಿದ್ದಾರೆ. ಬಂದೋಬಸ್ತ್ನೊಂದಿಗೆ ಹೋಗಿದ್ರು, ಇಲ್ಲದಿದ್ದರೆ ಇವ್ರ ಮೇಲೆ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಕೂಡ ಇತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಬ್ಬರು ಅಲ್ಲಿಂದ ಪರಾರಿಯಾಗಿದ್ದಾರೆ.